2 ದಿನಗಳ ಹಿಂದೆ ನವಜಾತ ಶಿಶುವನ್ನ ಬಿಟ್ಟು ತಾಯಿ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ತಾಯಿ ಪರಾರಿಯಾಗಿದ್ದು ಆಸ್ಪತ್ರೆಯ ಎನ್ಐಸಿಯುನಲ್ಲಿ ಮಗು, ಆದರೆ ತಾಯಿ ನಾಪತ್ತೆಯಾಗಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ಮಗುವಿಗೆ ಜನ್ಮ ನೀಡಿದಂತಹ ಯುವತಿ ದೇವನಹಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮವನ್ನ ನೀಡಿದ್ದು ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ಸಾಗಿಸುವಾಗ ತಾಯಿ ಎಸ್ಕೇಪ್ ಆಗಿದ್ದಾರೆ. ಹಣ ತರ್ತೀನಿ ಅಂತ ಹೋದ ತಾಯಿ ಹೋಗಿದ್ದಾದ್ರೂ ಎಲ್ಲಿಗೆ? 2 ಆಸ್ಪತ್ರೆಗಳಿಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಒಟ್ಟಾರೆಯಾಗಿ 2 ದಿನಗಳ ಹಿಂದೆ ಅಷ್ಟೇ ಮಗುವಿಗೆ ಜನ್ಮ ನೀಡಿದಂತಹ ಯುವತಿ ಆ ನವಜಾತ ಶಿಶುವನ್ನು ಬಿಟ್ಟು ಎಸ್ಕೇಪ್ ಆಗಿರುವಂತಹ ದಾರುಣ ಘಟನೆ ಸಂಭವಿಸಿದ್ದು. ಈಗಾಗಲೇ ಆಸ್ಪತ್ರೆಗೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಅಮೌಂಟ್ ತರ್ತೀನಿ ಅನ್ನುವಂತಹ ನೆಪ ಹೇಳಿ ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನುವಂತಹ ಅನುಮಾನ ಕೂಡ ಕಾಡ್ತಿದೆ. ಶುಕ್ರವಾರ ಸಂಜೆ ಬಂದಿದ್ದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದು ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಮುದ್ದು ಕೃಷ್ಣ, ನವಜಾತ ಶಿಶು ಬಿಟ್ಟು ತಾಯಿ ಎಸ್ಕೇಪ್ ಆಗಿರುವಂತಹ ದಾರುಣ ಘಟನೆ ಸಂಭವಿಸಿದೆ. ಯಾವಾಗಾಯ್ತು ಈ ಘಟನೆ? ಎಲ್ಲಿದ್ದಾರೆ ಆ ಯುವತಿ ಅನ್ನುವಂತಹ ವಿಚಾರ ಏನಾದರೂ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿದೆಯಾ? ಹೇಗೆ? ಕಾವ್ಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಒಂದು ನಕ್ಷತ್ರ ಖಾಸಗಿ ಆಸ್ಪತ್ರೆ ಅಂತೇಳಿ ಕಳೆದ ಶುಕ್ರವಾರ ಯುವತಿ ಬರ್ತಾಳೆ. ತನಗೆ ಹೊಟ್ಟೆ ನೋವು ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಬಂದಂತ ಸಂದರ್ಭದಲ್ಲಿ ವೈದ್ಯರು ಪರಿಶೀಲನೆಗೆ ಒಳಪಡಿಸುವಷ್ಟರಲ್ಲಿ ಆಕೆಗೆ ಹೆರಿಗೆ ಆಗುತ್ತೆ. ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಅದಾದ ನಂತರ ಶನಿವಾರ ಆಸ್ಪತ್ರೆಯಲ್ಲಿ ಇದ್ದಂತ ಯುವತಿ ಏನಿರ್ತಾಳೆ, ಶನಿವಾರದಿಂದ ಅಲ್ಲಿಂದ ದಿಢೀರ್ ಅಂತ ನಾಪತ್ತೆ ಆಗ್ತಾಳೆ. ಹಾಗಾಗಿ ಅಲ್ಲಿನ ವೈದ್ಯರು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಬೇಕಾಯ್ತು. ಆದ್ರೆ ಆ ಮಾಹಿತಿಯನ್ನ ಕೊಡೋದಿಲ್ಲ. ತದನಂತರ ಮಗುವಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಚಿಕ್ಕಬಳ್ಳಾಪುರದ ಒಂದು ಖಾಸಗಿ ಮಾನಸ ಆಸ್ಪತ್ರೆಗೆ ಮಗುವನ್ನ ಅಡ್ಮಿಟ್ ಮಾಡ್ತಾರೆ. ಆ ಮಗು ಜೊತೆ ಒಬ್ಬ ಕೇರ್ ಟೇಕರ್ ಮಂಜುಳಾ ಅಂತೇಳಿ ಅವರನ್ನ ಕಳಿಸ್ಕೊಡ್ತಾರೆ. ಅದು ಕೂಡ ಒಂದು ಆಂಬುಲೆನ್ಸ್ ನಲ್ಲಿ ಬರ್ಬೇಕಾಯ್ತಂತ ಮಗುನ ಅವ್ರದ್ದೇ ಅಂತ ಒಂದು ಪರ್ಸನಲ್ ಕಾರ್ ನಲ್ಲಿ ಕರ್ಕೊಂಡ್ಬಂದು ಮಗುನ ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ತದನಂತರ ಇಲ್ಲಿನ ವೈದ್ಯರು ಆ ಮಗುವಿನ ಕಂಡೀಷನ್ ಅನ್ನು ನೋಡಿ ಇಲ್ಲಿ ಚಿಕಿತ್ಸೆ ಕೊಡೋದಕ್ಕೆ NICU ಅಲ್ಲಿ ಅಡ್ಮಿಟ್ ಮಾಡ್ಕೊಡ್ತಾರೆ. ತದನಂತರ ಏನಾಗಿದೆ ಅನ್ನೋ ಮಾಹಿತಿಯನ್ನ ಕೇಳಬೇಕಾಗುತ್ತೆ. ಹಾಗಾಗಿ ತಾಯಿ ಎಲ್ಲಿ ಅಂತ ಕೇಳಿದಾಗ ತಾಯಿ ಇರೋದಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರದ ಮಾನಸ ಆಸ್ಪತ್ರೆಯ ವೈದ್ಯರಿಗೆ ಡೌಟ್ ಬರುತ್ತೆ, ಇದ್ಯಾಕೋ ಅನುಮಾನ ಬರ್ತಿದೆ, ತಾಯಿ ಇಲ್ಲ, ಏನು ಇದು ಅನ್ನೋ ರೀತಿಯಲ್ಲಿ. ಹಾಗಾಗಿ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಮೆಮೋವನ್ನ ಕಳಿಸ್ಕೊಡ್ತಾರೆ. ಹಾಗಾಗಿ ಬಂದಂತ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಕೇರ್ ಟೇಕರ್ ಒಂದೊಂದು ರೀತಿಯಲ್ಲಿ ಒಂದೊಂದು ಮಾತನ್ನ ಹೇಳ್ತಾ ಇದ್ರು. ಹಾಗಾಗಿ ಅನುಮಾನಗೊಂಡ ಪೊಲೀಸರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ತದನಂತರ ಅಧಿಕಾರಿಗಳು ವಿಚಾರಣೆ ನಡೆಸಿದಾಗ ಗೊತ್ತಾಗಿತ್ತು ತಾಯಿ ಆಸ್ಪತ್ರೆಯಿಂದ ನಾಪತ್ತೆಯಾಗಿದ್ದಾಳೆ. ಆದ್ರೆ ಮಗು ತಾಯಿ ನಾಪತ್ತೆ ಆದ ನಂತರದಲ್ಲಿ ದೇವನಹಳ್ಳಿ ಆಸ್ಪತ್ರೆಯ ವೈದ್ಯರು ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡ್ಬೇಕಾಯ್ತು. ಆದ್ರೆ ಅದು ಯಾಕೆ ಕೊಡ್ಲಿಲ್ಲ ಅನ್ನೋದು ಈ ಪ್ರಕರಣದಲ್ಲಿ ಈಗ ಅನುಮಾನ ಹುಟ್ಟಿಸಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು 2 ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಈಗ ಪರಿಶೀಲನೆಯನ್ನು ಮಾಡುವಂತದ್ದು. ಮತ್ತೊಂದು ಕಡೆ ಈಗ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಆಯೋಗದ ಅಧ್ಯಕ್ಷ ಸಂತೋಷ್ ಪಾಟೀಲ್ ಕೂಡ 2 ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಈಗ ಪರಿಶೀಲನೆ ನಡೆಸಿದರೆ ತಾಯಿ ಹಾವೇರಿ ಮೂಲದವಳು ಅಂತ ಮಾಹಿತಿ ಆಧಾರ್ ಕಾರ್ಡ್ ನಲ್ಲಿ ಪತ್ತೆ ಹಚ್ಚುವಂತ ಕೆಲಸ ಈಗ ಸಾಗ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಮುದ್ದು ಕೃಷ್ಣ ಡೀಟೇಲ್ಸ್ಗಾಗಿ.